ವಿಧಾನ ಪರಿಷತ್ ಫೈಟ್ನಲ್ಲಿ ಮುಗ್ಗರಿಸಿದ್ದಾರೆ ದಳಪತಿಗಳು, ಅರ್ಥಾತ್ ಜೆಡಿಎಸ್. ಎಂಎಲ್ಸಿ ಗೋವಿಂದರಾಜ್ ಸೋಲು ಫಿಕ್ಸ್ ಖಚಿತ. ಬಿಜೆಪಿ ಜೆಡಿಎಸ್ ಶಾಸಕರಿಂದ ಮತದಾನ ಆದರೂ ಕೂಡ ಸೋಲು ಆಗಲಿದೆ ಅನ್ನೋದು ಸದ್ಯದ ಮಾಹಿತಿ. ಪರಿಷತ್ ಫೈಟ್ನಲ್ಲಿ ಮತ್ತೆ ಗೆದ್ದು ಬೀಗಿದೆ ಕಾಂಗ್ರೆಸ್. ಅಂದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಲ್ಲಿ ಕಮಾಲ್ ಮಾಡಿದ್ದಾರೆ. ಶಾಸಕರ ಕೊರತೆ ಇದ್ರೂ ಕೂಡ ಅಭ್ಯರ್ಥಿನ ಕಣಕ್ಕಿಳಿಸಿದ್ರಲ್ಲ ಜೆಡಿಎಸ್, ಅಂದರೆ ಅವ್ರದ್ದೊಂದು ಸ್ಟ್ರಾಟಜಿ, ಪ್ರತಿಷ್ಠೆ. ಶಾಸಕರ ಆತ್ಮಸಾಕ್ಷಿ ಪರೀಕ್ಷೆ ಮಾಡಿತ್ತು ಜೆಡಿಎಸ್ ಮತ್ತು ಬಿಜೆಪಿ. ಈ ಆತ್ಮಸಾಕ್ಷಿ ಪರೀಕ್ಷೆಯಲ್ಲಿ ಆತ್ಮನೂ ಇಲ್ಲ, ಸಾಕ್ಷಿನೂ ಇಲ್ಲ ಅನ್ನೋ ಥರದಲ್ಲಿ ದೋಸ್ತಿ ನಾಯಕರು ಸೋಲ್ ಕಂಡಿದ್ದಾರೆ. ದಟ್ ಈಸ್ ದ ಪವರ್ ಆಫ್ ಟ್ರಸ್ಟ್. ಓಕೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಂದು ಲೆಕ್ಕಾಚಾರ ಪಾಸ್ ಆದರೆ ಇನ್ನೊಂದು ಲೆಕ್ಕಾಚಾರದಲ್ಲಿ ಸೋಲು ಕಂಡಿದ್ದಾರೆ ದೋಸ್ತಿ ನಾಯಕರು. ಗೋವಿಂದರಾಜ್ ಸೋಲು ಖಚಿತ ಅಂತ ಹೇಳಲಾಗ್ತಾ ಇದೆ. ಶಾಸಕರ ಮುಖವಾಡ ಕೂಡ ಈ ಸಂದರ್ಭದಲ್ಲಿ ಬಯಲಾಗ್ತಾ ಇದೆ. ಬಿಜೆಪಿಗೆ ಕೈ ಕೊಟ್ಟಿದ್ದಾರೆ ಯಾರೆಲ್ಲ ಉಚ್ಚಾಟಿತ ಶಾಸಕರು. ನಾವು ಯಾಕ್ರಿ ನಿಮ್ಮ ಪಕ್ಷದವ್ರಿಗೆ ಹಾಕಬೇಕು ಅಂತೇಳಿ ಶಿವರಾಮ್ ಹೆಬ್ಬಾರ್, ಎಸ್ ಟಿ ಸೋಮಶೇಖರ್ ನೇರವಾಗಿ ಅವರು ಬಿಜೆಪಿಗೆ ಹಾಕಿಲ್ಲ. ಅಫ್ಕೋರ್ಸ್ ಕಾಂಗ್ರೆಸ್ಸಿಗೆ ಹಾಕಿರ್ತಾರೆ ಅನ್ನೋ ಮಾಹಿತಿ ಇದೆ. ಜೆಡಿಎಸ್ಗೆ ಕೈ ಕೊಟ್ರ ಚಾಮುಂಡೇಶ್ವರಿ ಶಾಸಕ ಜಿ ಟಿ ದೇವೇಗೌಡರು. ಇವರು ಬಹಳ ಸುದ್ದಿಯಲ್ಲಿರುವಂಥ ನಾಯಕರು. ಸದ್ಯಕ್ಕೆ ಈ ಮೂವರು ಶಾಸಕರ ಮನವೊಲಿಸುವಲ್ಲಿ ದೋಸ್ತಿ ಟೀಮ್ ಫೇಲ್ ಆಗಿದೆ, ವೈಫಲ್ಯ ಕಂಡಿದೆ. ಈ ಮೂವರು ಅಡ್ಡ ಮತದಾನ ಬಯಲು ಮಾಡಿದ್ರ ಮೈತ್ರಿ ಪಡೆ. ಅಂದರೆ ಯಾರೆಲ್ಲ ಅಡ್ಡ ಮತದಾನ ಮಾಡಿದಾರ ಅವ್ರು ಕೆಲವರು ನೇರವಾಗಿ ಹೇಳಿದರು ಅಲ್ವಾ. ಈಗ ಶಿವರಾಮ್ ಹೆಬ್ಬಾರು, ಎಸ್ ಟಿ ಸೋಮಶೇಖರ್ ಅವರು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿಲ್ಲ. ಪಕ್ಷಕ್ಕೆ ವಿರುದ್ಧ ಬೇರೆ, ಆತ್ಮಸಾಕ್ಷಿಗೆ ವಿರುದ್ಧ ಬೇರೆ. ದಟ್ ಈಸ್ ದ ಪಾಯಿಂಟ್. ಆತ್ಮಸಾಕ್ಷಿ ಬೇರೆ, ಅವ್ರ ಪಕ್ಷ ಬೇರೆ. ಹಂಗಾಗಿದೆ. ನಾನು ಆತ್ಮಸಾಕ್ಷಿ ಅಂದರೆ ನನಗೇನು ಇಷ್ಟ ಅದನ್ನು ಮಾಡ್ತೀನಿ ಅಂತ ಹೇಳೋಕ್ಕೆ ನಾವು ಅದನ್ನು ಕ್ರಾಸ್ ವೋಟಿಂಗ್ ಅಂತ ಕರಿಬೋದು. ಆದರೆ ಈ ಸಿಸ್ಟಮ್ ಇರೋದೇ ಹಾಗೆ. ಈ ವ್ಯವಸ್ಥೆ, ಅಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ಅಲ್ವಾ. ಇದನ್ನೆಲ್ಲವನ್ನು ನೋಡಬೇಕು, ಗಮನಿಸಬೇಕು, ಓಕೆ, ವಿಚಾರ ಮಾಡಬೇಕು. ಫೈನ್. ಈಗ ಸದ್ಯದ ಈ ಸುದ್ದಿ, ಜೆಡಿಎಸ್ನ ಗೋವಿಂದ ಅಂದರೆ ಸೋಲಿಗೆ ಬಗ್ಗೆ ಹೇಳ್ತಾ ಇದ್ದೀವಿ. ಡೋಂಟ್ ಮಿಸ್ಟೇಕ್ ದ ನ್ಯೂಸ್. ಮೈತ್ರಿ ಅಭ್ಯರ್ಥಿಗೆ ಹೀನಾಯ ಸೋಲಾಗಿದೆ. ಜೆಡಿಎಸ್ನ ಗೋವಿಂದರಾಜ್ಗೆ ಸೋಲು ಖಚಿತ ಅಂತ ಹೇಳ್ತಾ ಇದ್ವಿ. ಈಗ ಖಚಿತವಾಗಿರೋ ಸುದ್ದಿನ ಕೊಡ್ತಾ ಇದ್ದೀವಿ. ಹೌದು, ಕೇವಲ 14 ಮತಗಳನ್ನು ಗೋವಿಂದರಾಜ್ ಪಡೆದಿದ್ದಾರೆ. ಜೆಡಿಎಸ್ನ ಪರಿಷತ್ ಅಭ್ಯರ್ಥಿ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ದಟ್ ಈಸ್ ದ ಪವರ್ ಆಫ್ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಗೆದ್ದು ಬೀಗ್ತಾ ಇದೆ. ಜೆಡಿಎಸ್ನ ಗೋವಿಂದರಾಜ್ ಸುಮ್ಮನೆ ಏನೋ ಬಲಿ ಕೊಟ್ಟರು ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿದೆ. ಮುಂಚೆನೇ ಹಿಂಗಿವರು ಯಾಕೆ ನಿಲ್ಲಿಸಿದ್ರು ಅಂತ ಪ್ರಶ್ನೆ ಇತ್ತು. ಆದರೆ ಇಲ್ಲಿ ಪಕ್ಷನಿಷ್ಠೆಯನ್ನು, ವ್ಯಕ್ತಿನಿಷ್ಠೆಯನ್ನು, ಎಲ್ಲ ನಿಷ್ಠೆಗಳನ್ನು, ಪ್ರತಿಷ್ಠೆಗಳನ್ನು ಪರೀಕ್ಷೆ ಮಾಡೋಕ್ಕೆ ಒಂದು ಅವಕಾಶವನ್ನಾಗಿ ಬಳಸ್ಕೊಂಡ್ರು ಅಂತ ಅನಿಸುತ್ತೆ. ಜೆ ಡಿ ಎಸ್ನ 4 ಶಾಸಕರ ಬಿಗ್ ಶಾಕ್. ಓಕೆ, ಜೆ ಡಿ ಎಸ್ನ ಗೋವಿಂದರಾಜ್ ಅವರ ಸೋಲಾಗಿದೆ ಪರಿಷತ್ ಚುನಾವಣೆಯಲ್ಲಿ. ಮೈತ್ರಿ ಅಭ್ಯರ್ಥಿಗೆ ಹೀನಾಯ ಸೋಲು. ಯಾಕೆ ಹೀನಾಯ ಸೋಲು ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಏನು ಅವರು ಪಡೆದಂಥ ಮತಗಳನ್ನು ನೋಡಿ ಹೇಳ್ತಾ ಇರೋದು. ಜೆ ಡಿ ಎಸ್ನ ಗೋವಿಂದರಾಜ್ ಅಕ್ಷರಶಃ ಸೋಲು ಅನುಭವಿಸಿದ್ದಾರೆ. ಕೇವಲ 14 ಮತಗಳನ್ನು ಮಾತ್ರ ಗೋವಿಂದರಾಜ್ ಪಡೆದಿದ್ದಾರೆ. ದಟ್ ಇಸ್ ದ ನ್ಯೂಸ್. ಈ ಮೂಲಕ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಮುಂಚೆನೇ ನಾವು ಕೂಡ ಡಿಕ್ಲೇರ್ ಮಾಡಿದ್ವಿ, ಅಂದರೆ ಖಚಿತವಾದಂಥ ಮಾಹಿತಿಯನ್ನು ಕೊಟ್ಟಿದ್ವಿ. 5 ಅಭ್ಯರ್ಥಿಗಳು ಕೂಡ ಗೆಲ್ತಾರೆ. ಓಕೆ, ಬಿಜೆಪಿಯ 2, ಅಂದರೆ ಇದು 7 ಸ್ಥಾನಗಳಿಗೆ ನಡೆದಂಥ ಚುನಾವಣೆ ರೀ. ಇದರಲ್ಲಿ ಯಾರು ಅತಿ ಹೆಚ್ಚು ವಿಶ್ವಾಸವನ್ನು ಗಳಿಸ್ತಾರೆ ಅನ್ನೋದು ಕೌಂಟ್ ಆಗುತ್ತೆ. ಇಲ್ಲಿ ಯಾರು ಜನಸಾಮಾನ್ಯರ ರೀತಿ ನಾವ್ಯಾಗ ವಿಧಾನಸಭೆಯಲ್ಲಿ ಚುನಾವಣೆಗೆ ಮತಗಳನ್ನು ಹಾಕ್ತೇವಲ್ಲ, ಆ ರೀತಿ ಇಲ್ಲಿ ನಾವು ಆಯ್ಕೆ ಮಾಡಿ ಕಳಿಸಿದಂಥ ಜನಪ್ರತಿನಿಧಿಗಳು ವಿಧಾನ ಪರಿಷತ್ ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ. ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್.